ವಾಟ್ಸ್ಆಪ್ ನಮಸ್ಕಾರ ಮತ್ತೊಂದು ಬ್ಯಾಂಕಿ ಟೆಕ್ನಿಸ್ ಎಪಿಸೋಡ್ 149 ಸ್ವಾಗತ ಸುಸ್ವಾಗತ. ಇವತ್ತು ಮಾತ್ರ ಫುಲ್ ಹಾಟ್ ಸುದ್ದಿಗಳನ್ನ ತಗೊಂಡಿದ್ವಿ. ಒಟ್ಟಾರೆ 8 ಹಾಟ್ ಸುದ್ದಿಗಳಲ್ಲಿ ಫ್ಲಿಪ್ಕಾರ್ಟ್ ಕಡೆಯಿಂದ ಇದೆ, ಅಮೆಝಾನ್ ಕಡೆಯಿಂದ, ಐಫೋನ್ ಕಡೆಯಿಂದ, ಇನ್ನು ಎಲ್ಲ ಎಲ್ಲಿ ಮಾಡೋದು ಬೇಡ. ಸೊ ಚಾನಲ್ ಹೊಸದಾಗಿ ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು 2000 ಲೈಕ್ ಸ್ಟಾರ್ ಆಗ್ತಾ ಇದ್ವಿ. ಲೈಕ್ಸ್ ಮತ್ತು ಕಮೆಂಟ್ಸ್ ಕೊಡೋದು ಕನ್ನಡದಲ್ಲಿ ಮಾಡೋದ್ರಿಂದ ಏನಷ್ಟು ಖುಷಿ ಆಗುತ್ತೆ. ನಾವು ಕನ್ನಡದಲ್ಲಿ ರಿಪ್ಲೈ ಮಾಡ್ತೀವಿ. ಸೊ ಈ ಮೊದಲನೇ ನ್ಯೂಸ್ ಬರ್ತಾ ಇದೆ. ಅದು ರೆಡ್ಮಿ ಕಡೆಯಿಂದ ಆಫೀಸಿಯಲ್ ಆಗಿ ಚಾನಲ್ ರೆಡ್ಮಿ ನೋಟ್ 13 ಪ್ರೋ ಮತ್ತು 13 ಪ್ರೋ ಪ್ಲಸ್ ಸೀರೀಸ್ ನ ಲಾಂಚ್ ಮಾಡಿದ್ರೆ ರೆಡ್ಮಿ ನೋಟ್ 13 ಕೇವಲ 16,000 ರೂಪಾಯಿಗೆ ಲಾಂಚ್ ಆಗಿದೆ ಅಂತ. ಕ್ರೇಜಿ ಅಂತ ಹೋಗ್ಬೋದು. ತುಂಬಾ ಅಗ್ರೆಸಿವ್ ಪ್ರೈಸ್ಗೆ ಚಾನಲ್ ಎಲ್ಲ ಲಾಂಚ್ ಆಗುತ್ತೆ. ಬಟ್ ಭಾರತದಲ್ಲಿ ಬರಬೇಕಾದ್ರೆ ಸ್ವಲ್ಪ ಟ್ಯಾಕ್ಸು ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಬಟ್ ವ್ಯಾಲ್ಯೂ ಫಾರ್ ಮನಿ ಮಾರ್ಕೆಟ್ಲಪ್ಪ ಅಂತಂದ್ರೆ ಸದ್ಯಕ್ಕೆ ರೆಡ್ಮಿ ನೋಟ್ ಸೀರೀಸ್ ಮಾತ್ರ. ಸೊ ಪ್ರೋ ಪ್ಲಸ್ ಏನಿದೆ ಇದು 7S ಜೆನ್ ಅಂತ ಒಂದು ಹೊಸ ಪ್ರೊಸೆಸರ್ ಒಂದಿಗೆ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಮತ್ತು 6.7 ಇಂಚಸ್ ಇರುವಂತ ಕರ್ವ್ ಡಿಸ್ಪ್ಲೇ ಒಳಗೆ ಬಂದಿದೆ. ಇನ್ನು ನೋಟ್ 13 ಪ್ರೋ ಏನಿದೆ ಇದ್ರಲ್ಲಿ ಕೂಡ 64 ಮೆಗಾಪಿಕ್ಸೆಲ್ OIS ಒಂದಿಗೆ ಇದು ಕೂಡ ಕರ್ವ್ ಡಿಸ್ಪ್ಲೇ ಒಳಗೆ ಬರುತ್ತೆ. ಮತ್ತು ನೋಟ್ 13 ಏನಿದೆ ಇದು ಅಗ್ರೆಸಿವ್ ಪ್ರೈಸ್ ಇದೆ. ಇಲ್ಲಿ ನಿಮಗೆ ನಾರ್ಮಲ್ ಫ್ಲಾಟ್ ಡಿಸ್ಪ್ಲೇ ಸಿಗುತ್ತೆ. ಮತ್ತು ಇದರಲ್ಲಿ ಪ್ರೊಸೆಸರ್ 6080 ಏನೋ ಕೊಡ್ಲಿದ್ದಾರೆ. ಸೊ ಒಟ್ಟಾರೆ ಭಾರತದಲ್ಲಿ ನೀವು ಬಜೆಟ್ ಅಲ್ಲಿ ಬನ್ನಿ. ಸೊ ಸದ್ಯದಲ್ಲಿ ಇದು 1-2 ತಿಂಗಳಲ್ಲಿ ಹತ್ರ ಡಿಸೆಂಬರ್ ಅಥವಾ ನವೆಂಬರ್ ಒಳಗಡೆ ಈ ಎಲ್ಲಾ ಫೋನ್ಸ್ಗಳು ಭಾರತದಲ್ಲಿ ಕೂಡ ಲಾಂಚ್ ಆಗತ್ತೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಮೈಕ್ರೋ ಮ್ಯಾಕ್ಸ್ ಕಡೆಯಿಂದ ಆಫ್ಟರ್ ಒಂದೂವರೆ ವರ್ಷಗಳ ನಂತರ ಮೈಕ್ರೋ ಮ್ಯಾಕ್ಸ್ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಬರ್ತಾ ಇದೆ. ಬಜೆಟ್ ಕ್ಯಾಟಗರಿಲಿ 15,000 ರೂಪಾಯಿಗಳ ಮತ್ತೊಂದು ಸ್ಮಾರ್ಟ್ ಫೋನ್ ನ ಮೈಕ್ರೋ ಮ್ಯಾಕ್ಸ್ ಅವರು ಲಾಂಚ್ ಮಾಡಿದ್ರಂತೆ. ಸೊ ಯಾಕೆ ಗೊತ್ತಿಲ್ಲ, ಇವರು ಮೈಕ್ರೋ ಮ್ಯಾಕ್ಸ್ ಇನ್ನಿ ಸೀರೀಸ್ ನ ತಗೊಂಡ ತಕ್ಷಣ ಇವರು ಸ್ಟೇಬಲ್ ಆಗಿ ಇರಲಿಲ್ಲ. ಬಟ್ ತುಂಬಾ ಜನ ಟ್ರಸ್ಟ್ ಮಾಡ್ತಿದ್ರು, ತುಂಬಾ ಜನ ಫೋನ್ಸ್ ನ ಪರ್ಚೇಸ್ ಕೂಡ ಮಾಡಿದ್ರು. ಅವ್ರಿಗೆ ಸರ್ವಿಸ್ ಯಾವ ರೀತಿ ಸಿಗ್ತಾ ಇದೆ ಗೊತ್ತಿಲ್ಲ. ಬಟ್ ಇದು ನಮ್ಮ ಭಾರತದ ಬ್ರ್ಯಾಂಡ್ ಮತ್ತೆ ಲಾವಾ ಜೊತೆಗೆ ಕೈ ಸೇರಿಸಿ ಮೈಕ್ರೋ ಮ್ಯಾಕ್ಸ್ ಕೂಡ ಗಟ್ಟಿಯಾಗಿ ಹಿಡ್ಕೊಂಡ್ರು ಅಂತಂದ್ರೆ ಅವಾಗ ಸ್ಮಾರ್ಟ್ ಫೋನ್ಸ್ ಗಳನ್ನ ತಗೊಂಡ್ ಬರ್ತಾರೆ. ಹೋಪ್ಫುಲಿ ಇವ್ರ ಟೀಮ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ಇನ್ನಷ್ಟು ಒಳ್ಳೆ ಫೋನ್ಸ್ ನಾವು ಮೈಕ್ರೋ ಮ್ಯಾಕ್ಸ್ ಅಲ್ಲಿ ನೋಡಲೇಬೇಕು. ಸೊ ಆದಷ್ಟು ಬೇಗ ತಗೊಂಡ್ ಬನ್ನಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಸ್ಯಾಮ್ಸಂಗ್ ಕಡೆಯಿಂದ 2 ಹಾಟ್ ಸುದ್ದಿ ಅಂತ ಹೋಗ್ಬೋದು. ಫ್ಲಿಪ್ಕಾರ್ಟ್ ನ ಬಿಗ್ ಬಿಲಿಯನ್ ಡೇ ಸೇಲ್ ಅಲ್ಲಿ ಸ್ಯಾಮ್ಸಂಗ್ S23 ಅಲ್ಟ್ರಾ ಇದೆ. ಇದು ಕೇವಲ 1,00,000 ರೂಪಾಯಿ ಒಳಗೆ ಸಿಗಲಿದೆ ಅಂತ. ಕ್ರೇಜಿ. ಸೊ ಈಗ ಆಲ್ರೆಡಿ ನಿಮಗೆ ಎಲ್ಲ ಕ್ರೆಡಿಟ್ ಕಾರ್ಡ್ಸ್ಗಳು ಎಕ್ಸ್ಚೇಂಜ್ ಆಫರ್ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಹತ್ರ 1,00,000 ಸಿಗತ್ತೆ. ಬಟ್ ಕರೆಂಟ್ಲಿ ಇವಾಗ ಏನು ನಿಮಗೆ ದುಬೈನಲ್ಲೆಲ್ಲ ಪ್ರೈಸಿಂಗ್ ಸಿಗುತ್ತೆ ಅದು ಬಿಗ್ ಬಿಲಿಯನ್ ಡೇ ಸಿಗಲಿದೆ. ಇನ್ನು ಎರಡನೇ ಹಾಟ್ ಸುದ್ದಿ ಅಂತಂದ್ರೆ ಸ್ಯಾಮ್ಸಂಗ್ S23 FE ಏನಿದೆ. ಸೊ ಈ ಫೋನ್ ಅಮೆಝಾನ್ಲಿ ಆಫೀಸಿಯಲ್ ಆಗಿ ಲಿಸ್ಟ್ ಕೂಡ ಆಗಿದೆ. ಸೊ ಇದು ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗಲಿದೆ. ಮೇ ಬಿ ನಿಮ್ಗೆ ಫಸ್ಟ್ ಅಲ್ಲೆಲ್ಲ ಅಕ್ಟೋಬರ್ 2nd 3rd ಸಿಗುತ್ತೆ. ಯಾಕೆ ಗೊತ್ತಾ? ಕಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಜಿಯೋ ಕಡೆಯಿಂದ ಜಿಯೋ 8 ಫೈಬರ್ ಏನೋ ಆಫೀಸಿಯಲ್ ಆಗಿ ಭಾರತದಲ್ಲಿ ಲಾಂಚ್ ಆಗಿದೆ. ಇದರ ಪ್ಲಾನ್ಸ್ ಕೂಡ ಹೊರಗೆ ಬಂದಿದೆ. ಮೊದಲನೇದಾಗಿ 600 ರೂಪೀಸ್ ಇಟ್ಕೊಂಡು ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇಲ್ಲಿ 50 Mbps 100 Mbps ಇದೇ ರೀತಿಯಾಗಿ 1 Gbps ತನಕ ನೆಟ್ವರ್ಕ್ ಸಿಗ್ತಾ ಇದೆ. ಸೊ ಇಲ್ಲಿ 600 ಒಂದಿಗೆ 899 ಆಗಿರಲಿ 1200 ಆಗಿರಲಿ 1500 ಈ ರೀತಿ ಇರುವಂತಹ ರೀಚಾರ್ಜ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದು ಥಿಂಗ್ ಏನಪ್ಪಾ ಅಂತಂದ್ರೆ ಇದನ್ನ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ 1,000 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಇದೆ. ಇಷ್ಟೇ ಇದು ಆಲ್ ಓವರ್ ಇಂಡಿಯಾ ಕಡೆ ಎಲ್ಲ ಇಂಡಿಯಾ ಪ್ಲೇಸಸ್ ಅಲ್ಲಿ ಬಂದಿಲ್ಲ. ಕೆಲವೊಂದು ಸೆಲೆಕ್ಟೆಡ್ 8 ಸಿಟೀಸ್ಗಳು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಬೆಂಗಳೂರು ಕೂಡ ಇದೆ, ಪುಣೆ, ಅಹಮದಾಬಾದ್, ಮತ್ತೊಂದು ಯಾವುದು ಸಿಟಿ ಹೇಳಿದ್ರೆ. ಸೊ ಇದೇ ರೀತಿಯಾಗಿ 8 ಸಿಟಿಗಳಲ್ಲಿ ಜಿಯೋ 8 ಫೈಬರ್ ಬಂದಿದೆ. ಏರ್ಟೆಲ್ ಕೂಡ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಇದನ್ನ ಜಾಸ್ತಿ ಇವರು ಪ್ರಮೋಟ್ ಮಾಡ್ತಾ ಹೋದ್ರು. ಏರ್ ಫೈಬರ್ ಎಲ್ಲ ಕಡೆ ಆಗಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಒಂಥರ ಒಳಗಡೆಯಿಂದ ಲಾಸ್ ಏನು ತಗೋಬಹುದು. ಸೊ ಕೇಬಲ್ ಥ್ರೂ ನೆಟ್ವರ್ಕ್ ತುಂಬಾ ಹೋಗ್ತಾ ಇದೆ. ಬಟ್ ಇದನ್ನ ವೈರ್ಲೆಸ್ಲಿ ಯೂಸ್ ಮಾಡೋದು ಕೇಬಲ್ ಥ್ರೂನೇ ವೈರ್ಲೆಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ, ಟವರ್ ಥ್ರೂ. ಒಟ್ಟಾರೆ ಎಲ್ಲಿದ್ರು ಕೂಡ ಜಿಯೋನವ್ರು ಲಾಭ ಇಲ್ಲದೆ ಕೆಲಸ ಮಾಡಲ್ಲ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇಡೀ ಭಾರತವೇ ಕಾದುಕೊಳ್ತಿರುವಂತ ನ್ಯೂಸ್ ಅಂತ ಹೇಳ್ಬೋದು. ಫ್ಲಿಪ್ಕಾರ್ಟ್ನವರು ಆಫೀಸಿಯಲ್ ಆಗಿ ಬಿಗ್ ಬಿಲಿಯನ್ ಡೇನ ಇವಾಗ ಡೇಟ್ ಏನು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಬಟ್ ಇವರಂತ ಆಫೀಸಿಯಲ್ ಪೇಜ್ನ ಲೈವ್ ಮಾಡಿದ್ದಾರೆ ನೋಡ್ಕೋಬಹುದು. ಇಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಕೆಳಗಡೆ ನಿಮ್ಗೆ ಐಫೋನ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ಮೇನ್ ಐಫೋನ್ ಹೈಲೈಟ್ ಮಾಡ್ತಾ ಇದ್ದಾರೆ. ಫ್ಲಿಪ್ಕಾರ್ಟ್ ಪೇ ಲೇಟರ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕೆಳಗೆ ಬಂದ್ರಿ ಅಂತಂದ್ರೆ ಲ್ಯಾಪ್ಟಾಪ್, ವಾಚಸ್, ಸ್ಮಾರ್ಟ್ ಫೋನ್ಸ್ ಇನ್ನು ಏನೇನೋ ಡೀಲ್ಸ್ಗಳು ಇದನ್ನೆಲ್ಲ ತೋರಿಸ್ತಾರೆ. ಮತ್ತು ಇಷ್ಟೇ ಬೈ 1 get 1 ಫ್ರೀ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ಲಿ ಯಾವ ಪ್ರಾಡಕ್ಟ್ಸ್ ಗೊತ್ತಿಲ್ಲ. ಬಟ್ ಈ ಎಲ್ಲ ಡೀಲ್ಸ್ಗಳನ್ನ ನಮ್ಮ ಟೆಲಿಗ್ರಾಮ್ ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಟೆಲಿಗ್ರಾಮ್ ಬ್ರಾಡ್ಕಾಸ್ಟ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡ್ತಾ ಇರ್ತೀವಿ. ಸೊ ಇಟ್ಟು ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ ಜಾಯಿನ್ ಆಗಿ. ಎಲ್ಲ ಡೀಲ್ಸ್ಗಳು ಅಪ್ ಟು ಡೇಟ್ ಕಳಿಸ್ತಿದ್ದೀನಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅಪ್ ಕಮಿಂಗ್ ಲಾಂಚಸ್ ಅಲ್ಲಿ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಈ ಒಂದು ಪೋಸ್ಟರ್ ರಿವೀಲ್ ಮಾಡಿದೆ. ಇದು ಎಕ್ಸಾಕ್ಟ್ಲಿ ರೂಮರ್ಸ್ ಅಥವಾ ಲೀಕ್ಸ್ಗಳು ಗೊತ್ತಿಲ್ಲ. ಬಟ್ ಮೊದಲನೇದಾಗಿ ನಿಮಗೆ ಮೋಟೋರೋಲಾ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇದು
ಎಡ್ಜ್ ಸೀರೀಸ್ ಅಲ್ಲೇ ಮತ್ತೊಂದು ಫೋನ್ ತಗೊಂಡ್ ಬರ್ತಾ ಇದ್ದಾರೆ. ಇನ್ನು V1 ಅವರು V29 Pro ಇದೆ, 29ನೇ ತಾರೀಕಿಗೆ ಆಫೀಸ್ ಲಾಂಚ್ ಮಾಡ್ತಾರೆ. ಇದು ಕೂಡ ಫ್ಲಿಪ್ಕಾರ್ಟ್ ಅಲ್ಲೇ ಸಿಗತ್ತೆ ಮೇ ಬಿ. ಇನ್ನು ಇನ್ಫಿನಿಕ್ಸ್ ಅವರು 30ನೇ ತಾರೀಕು ಲಾಂಚ್ ಮಾಡ್ತಾರೆ. ಐಫೋನ್ ಅವರು 14 ಅಥವಾ 15 ಸೀರೀಸ್ನ ಏನೋ ಡೀಟೇಲ್ಸ್ಗಳನ್ನ ಹೊರಗೆ ಬಿಡಲಿದ್ದಾರೆ. ಇದೇ ಬಿಟ್ರೆ ನಥಿಂಗ್ ಆರ್ ಅಂತ ತೋರಿಸ್ತಾ ಇದ್ರೆ, ನಥಿಂಗ್ ಆರ್ ಫೋನ್ ಯಾವುದೇ ಲೀಕ್ಸ್ಗಳು ಬಂದಿಲ್ಲ, ಬಟ್ ನಥಿಂಗ್ ಆರ್ ಇದೆ. ಇದೇನು ಗೊತ್ತಾಗ್ತಿಲ್ಲ, ಫೋನೇ ತೋರಿಸಿದ್ರೆ ಮೇ ಬಿ ಏನೋ ಎಕ್ಸೆಸರೀಸ್ ಇರಬಹುದು, ಬಟ್ CMF ಆಲ್ರೆಡಿ ಬಂದಿದೆ. ಇದು ಏನಿದೆ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಸ್ಯಾಮ್ಸಂಗ್ ಕಡೆಯಿಂದ ಮತ್ತೊಂದು S ಸೀರೀಸ್ ನ ಫೋನ್ಸ್ ಅಂದ್ರೆ ಈ ಎಷ್ಟು ನೋಡಿದ್ರಿ ಎಫ್ ಅಲ್ಲ, ಬೇರೆ ಮತ್ತೊಂದು ಫೋನ್ ಯಾವ್ದು ಲಾಂಚ್ ಮಾಡಿದ್ರೆ. ಇದನ್ನ ಬಿಟ್ರೆ ಪೋಕೋ ಅವರು ಮತ್ತೊಂದು ಬಜೆಟ್ ಕೇಳಿ ಸ್ಮಾರ್ಟ್ ಫೋನ್ ತಗೊಂಡ್ ಬರ್ತಾರೆ. ಒಟ್ಟಾರೆ ಇದು ಲೀಕ್ಸ್ ಗಳ ಪ್ರಕಾರ ಇದೆ ಆಯ್ತಾ, ಇದು ಕನ್ಫರ್ಮ್ ಆಗಿಲ್ಲ, ಬಟ್ ಇದು ಆಫೀಸಿಯಲ್ ಆಗಿ ಫ್ಲಿಪ್ಕಾರ್ಟ್ ಕಡೆಯಿಂದ ಹೊರಗೆ ಬಂದಿರುವಂತ ಒಂದು ಟೀಸರ್ ಅಂತ ಹಾಕೋಬಹುದು. ಬಾಕಿ ನಿಮಗೆ ಅನ್ಸುತ್ತೆ ನೀವು ಯಾವ ಫೋನ್ ತುಂಬಾ ಎಕ್ಸೈಟ್ ಹಿಡಿದಿರಾ, ಯಾವ ಫೋನ್ ಯಾವ ಸಾಮಾನು ಕೊಂಡ್ಕೊಳ್ದಿರಾ, ಕಮೆಂಟ್ ಮಾಡಿ, ನಾವು ನೋಡ್ತೀವಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು ವರ್ಲ್ಡ್ ವೈಡ್ ಐಫೋನ್ ಸೇಲ್ಸ್ ಗಳ ಬಗ್ಗೆ. ನೀವೇನಾದ್ರೂ ಪ್ರೀ ಬುಕ್ಕಿಂಗ್ ಮಾಡಿದ್ರೆ, ಅದು ಭಾರತದಲ್ಲಿ ಇಡೀ ಜಗತ್ತಲ್ಲಿ ಎಲ್ಲಿ ಪ್ರೀ ಬುಕ್ಕಿಂಗ್ ಮಾಡಿದ್ರ ಅಂತ ಮಾತ್ರ ನಿಮ್ಗೆ ಐಫೋನ್ ಸಿಗತ್ತೆ. ನನ್ನ ಫ್ರೆಂಡ್ ಒಬ್ನೇ ನಿನ್ನೆ ದುಬೈಯಲ್ಲಿ ಫೋನ್ ತಗೊಳ್ಬೇಕು, ಬೇಕಾದ್ರೆ ಇವ್ರು ಯಾರು ಪ್ರೀ ಬುಕ್ಕಿಂಗ್ ಮಾಡಿಲ್ಲ, ಬಟ್ ಬೆಳಗ್ಗೆ 4 ಗಂಟೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡಾರೆ. 5 ಗಂಟೆ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲ ಕ್ಲಿಯರ್ ಆದಾಗ ಅಲ್ಲಿ ಹೋಗಿ ಕೇಳಿದಾಗ ನೀವು ಪ್ರೀ ಬುಕ್ಕಿಂಗ್ ಮಾಡಿದಿರ ಅಂತ ಕೇಳಿದ್ರು, ಇವ್ರು ಇಲ್ಲ ಅಂದದಕ್ಕೆ ಮತ್ತೆ ರಿಟರ್ನ್ 5 ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ರಿಟರ್ನ್ ಬಂದ್ರು. ಇವ್ರು ಅಷ್ಟೇ ಅಲ್ಲ, ಇದು ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ, ಡೈರೆಕ್ಟ್ಲಿ ಯಾರೋ ಟ್ರಿಪ್ಗೆ ಹೋಗಿರ್ತಾರೆ, ಪ್ಲಾನ್ಸ್ಗೆ ಹೋಗಿರ್ತಾರೆ ಅಂತ ಟೈಮಲ್ಲಿ ಇವ್ರು ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಬಿಟ್ಟವ್ರೆ, ಅವ್ರಿಗೆ ಫೋನ್ ಸಿಗ್ಲಿಲ್ಲ. ಬಟ್ ಕ್ರೇಜಿ ಇವರು ದುಬೈಯಲ್ಲಿ ಕೂಡ ಫೋನ್ ಸಿಗ್ತಾ ಇಲ್ಲ ಅಂತಂದ್ರೆ ಕ್ರೇಜಿ. ಸದ್ಯಕ್ಕೆ ಭಾರತದಲ್ಲಿ ಪರಿಸ್ಥಿತಿ ಕೂಡ ಇದೇ ರೀತಿ ಆಗಿದೆ. ಆಪಲ್ ಸ್ಟೋರ್ ಅಲ್ಲಿ ಹೋದ ತಕ್ಷಣ ತುಂಬಾ ಸಕ್ಕರೆ ಚೀಲಕ್ಕೆ ಇರುವೆ ನುಗ್ಗಿರೋದು ನೋಡಿ, ಆ ರೀತಿ ಆಗಿದೆ. ಇದನ್ನ ಬಿಟ್ರೆ ಈ ಥರ್ಡ್ ಪಾರ್ಟಿ ಇದೆ, ಯಾವ್ದಾವ್ದು ಹೆಸರು ಹೇಳಕ್ ಇಷ್ಟಪಡಲ್ಲ ನಾನು. ಇವ್ರು ಏನ್ ಮಾಡ್ತಾ ಇದ್ರೆ, ಸೊ ಸ್ಟಾಕ್ ಕಮ್ಮಿ ಇದೆ, ಅದಕ್ಕೋಸ್ಕರ ಇದ್ರ ಜೊತೆಗೆ ನೀವು ನಿಮ್ಗೆ ಐಫೋನ್ ಬೇಕಾ, ನೀವು ಪ್ರೀ ಬುಕ್ಕಿಂಗ್ ಮಾಡಿದ್ರೆ ಇದ್ರ ಜೊತೆ ನೀವು 3,000 ರೂಪಾಯಿ ಕೇಸ್ ತಗೊಳ್ಳೇಬೇಕು, ಈ ಕೇಸ್ನ ತಗೊಂಡ್ರೆ ಮಾತ್ರ ನಿಮ್ಮ ಫೋನ್ ಡೆಲಿವರಿ ಮಾಡ್ತೀವಿ, ಈ ರೀತಿ ಕೂಡ ಮೋಸ ನಡೀತಾ ಇದೆ. ಸೊ ನೀವು ಕೂಡ ಥರ್ಡ್ ಪಾರ್ಟಿ ಸ್ಟೋರಿಂದ ಬುಕ್ ಮಾಡಿದ್ರೆ ಅಂದ್ರೆ ಮುಂಚೆ ಒಂದ್ಸರ್ತಿ ಕನ್ಫರ್ಮೇಶನ್ ತಗೊಂಡು ಆಮೇಲೆ ಬುಕ್ ಮಾಡಿ, ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಡೈರೆಕ್ಟ್ ಸ್ವಲ್ಪ ವೇಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ. ಇಡೀಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅಮೆಝಾನ್ ಕಡೆಯಿಂದ ಫ್ಲಿಪ್ಕಾರ್ಟ್ ಏನೋ ಬಿಗ್ ಬಿಲಿಯನ್ ಡೇ ಫುಲ್ ಎಲ್ಲ ಹೈಪ್ ಮಾಡ್ತಾರೆ, ಬಟ್ ಇವ್ರು ಗ್ರೇಟ್ ಇಂಡಿಯನ್ ಸೇಲ್ ಬಗ್ಗೆ ಇನ್ನೂ ಸ್ಟಿಲ್ ಯಾವುದೇ ಲೀಕ್ಸ್ ಬಂದೇ ಇಲ್ಲ ಗುರು. ನಾನು ಅದನ್ನೇ ಹುಡುಕ್ತಿದ್ದೆ, ಬಟ್ ಕೆಲವೊಂದು ಸ್ಮಾರ್ಟ್ ಫೋನ್ಸ್ಗಳು ಲಿಸ್ಟ್ ಆಗೋದನ್ನ ಕಾಣ್ತಾ ಇದ್ವಿ. ಸ್ಯಾಮ್ಸಂಗ್ ಎಷ್ಟು ನೋಡಿದ್ರಿ ಎಫಿ ಏನು ಅದ್ರ ಲಾಂಚ್ ಆಗ್ತದೆ, ಮತ್ತೊಂದು ರೆಡ್ಮಿ ಕಡೆಯಿಂದ ಒಂದು ಬರ್ತಾ ಇದೆ, ಮತ್ತೊಂದು ಸ್ಯಾಮ್ಸಂಗ್ ಅವ್ರದೇ ಮಿಡ್ ಅಂಡ್ ಫೋನ್ಸ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಬಟ್ ಇದು ಯಾವುದೇ ಡೇಟ್ಸ್ಗಳು, ಲೀಕ್ಸ್ಗಳು ಇವಾಗ ಬರ್ತಾ ಇದೆ, ಆಫರ್ಸು ಯಾವುದೇ ಆಫೀಸಿಯಲ್ ಪೇಜ್ ಇನ್ನೂ ಲೈವ್ ಆಗಿಲ್ಲ. ಸದ್ಯದಲ್ಲೇ ನಾಳೆ ನಾಡಿದ್ದು ಬರುತ್ತೆ. ಸೊ ಇದ್ರ ಬಗ್ಗೆ ನಾವೆಲ್ಲ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀವಿ. ಸೊ ಸುಮ್ಮನೆ ಸಾಮಾನು ತೊಗೊಳಕ್ಕೆ, ಎಲೆಕ್ಟ್ರಾನಿಕ್ಸ್ ಹೋಗೋಕ್ಕೆ ಗಡಿಬಿಡಿ ಮಾಡೋಕ್ಕೆ ಹೋಗ್ಬಿಡಿ. ಸ್ಪೆಷಲ್ ವಿಡಿಯೋಸ್ಗಳು ಬರುತ್ತೆ, ತುಂಬ ಸ್ಪಾನ್ಸರ್ ವಿಡಿಯೋಗಳು ಕೂಡ ಇರುತ್ತೆ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಸ್ವಲ್ಪ ವೇಟ್ ಮಾಡಿ, ಸ್ಪೆಷಲ್ ವಿಡಿಯೋಸ್ಗಳು, ಡೀಲ್ಸ್ಗಳು ಬರ್ತಾ ಇರುತ್ತೆ. ಆಗಲೇ ಹೇಳಿದ್ನಲ್ಲ, ಟೆಲಿಗ್ರಾಮ್ ಪೇಜಲ್ಲಿ ಜಾಯ್ನ್ ಆಗೋಕ್ಕೆ ಮರಿಬೇಡಿ. ಇಡೀಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು ಟೆಕ್ನೋ ಕಡೆಯಿಂದ ಒಂದು ಫ್ಲಿಪ್ ಫೋನ್ ಅಂತ ಹೇಳಿದ್ನಲ್ಲ, ಇದು ನಿನ್ನೆ ಭಾರತ ಲಾಂಚ್ ಆಯಿತು. ಕೇವಲ 49,999 ರೂಪಾಯಿ. ಎಸ್, ಕೇವಲ ಅಂತ ಇದ್ದೀನಿ ಅಂತ ಹೋಗ್ಬಿಡಿ. ಬೇರೆ ಫೋನ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ಇದಂತ ಒಳ್ಳೆ ಸ್ಪೆಸಿಫಿಕೇಶನ್ ಇದೆ, ಮತ್ತು ಈ ಫೋಲ್ಡೇಬಲ್ ಮತ್ತು ಫ್ಲಿಪ್ಪೇಬಲ್ ಟೆಕ್ನಾಲಜಿನಲ್ಲಿ ಇಂಥ ಬ್ರ್ಯಾಂಡ್ಸ್ಗಳು ಕೂಡ ಎಂಟ್ರಿ ಹೊಡಿತಾ ಇದೆ. ಬಟ್ ಇದು ಎಷ್ಟು ಮಟ್ಟಿಗೆ ಸೇಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ 8/256 GB ಯೊಂದಿಗೆ 1.32 ಇಂಚ್ ಇರುವಂಥ ಈ ರೀತಿ ಇರುವಂಥ ಆಮ್ಲೆಡ್ ರೌಂಡ್ ಡಿಸ್ಪ್ಲೇ ನೋಡ್ತಾ ಇದ್ವಿ, ಮತ್ತು ಫ್ಲಿಪ್ಪೇಬಲ್ ಮತ್ತು ಲುಕ್ಸ್ ಡಿಸೈನ್ ನೋಡ್ಕೊಂಡಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಬಾಕಿ 49,000 ರೂಪಾಯಿಗೆ ಫೋನ್ ಇದೆ, ಎಷ್ಟು ಜನ ತೊಗೊಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಈ ಫೋನ್ನ ಡೆಫಿನೆಟ್ಲಿ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣಂತೆ, ಫೋನ್ ಬಂತು ಅಂತಂದರೆ ಡೆಫಿನೆಟ್ಲಿ ಅನ್ಬಾಕ್ಸಿಂಗ್ ಸಿಗುತ್ತೆ. ಇವತ್ತಿನ ಹಾಟ್ ಟೆಕ್ನಿಕ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕೆಳಗಡೆ ಕಮೆಂಟ್ ಮಾಡಿ. ಸೊ ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ಸ್ಗೂ ಕಮೆಂಟ್ಸ್ಗಳ ಮುಖಾಂತರ ಸಪೋರ್ಟ್ ಮಾಡಿ. ಸಿಗೋಣ, ನಮಸ್ಕಾರ.